ಅಬ್ಬಬ್ಬಾ, ಹೊರಗಡೆ ಎಷ್ಟು ಬಿಸಿಲಿದೆ. ಒಂಚೂರು ಗಾಳಿ ಬರ್ತಾ ಇಲ್ಲ, ಒಳಗಂತೂ ಕೂರೋದಕ್ಕೆ ಆಗ್ತಾ ಇಲ್ಲ. ಸೊ ಇಷ್ಟೊಂದು ಬಿಸಿಲಿನ ಧಗೆ ಒಳಗೆ ಫ್ಯಾನ್ ಹಾಕಿದ್ರೂ ಕೂಡ ನಮಗೆ ಗಾಳಿ ಬರ್ತಾ ಇಲ್ಲ. ಸೆಕೆ ಅಂದರೆ ಸೆಕೆ, ಒಳಗಡೆ ಕೂರೋಕ್ಕಾಗ್ತಾ ಇಲ್ಲ. ಸೊ ಈ ಥರದ ಒಂದು ಸೆಕೆಯನ್ನು ನೀವು ಕೂಡ ಅನುಭವಿಸ್ತಾ ಇದ್ದೀರಾ. ಸೊ ಹಾಗಾದರೆ ಸ್ನೇಹಿತರೆ, ಈ ದಿನ ನಾವು ಇಂಥ ಒಂದು ಬಿಸಿಲಿನ ತಾಪವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಒಂದು ಸಿಂಗಲ್ ಪೈಸೆನೂ ಖರ್ಚು ಮಾಡಿದೆ, ಒಂದು ನಯಾ ಪೈಸೆನೂ ಖರ್ಚು ಮಾಡಿದೆ, ಕೇವಲ ಈ 2 ಚಿಪ್ಪುಗಳನ್ನು ಬಳಸ್ಕೊಂಡು ಮನೆಯನ್ನು AC ಥರ ತಂಪಾಗಿ ಕೂಲಾಗಿ ಇಟ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಮನೆಯಲ್ಲಿ ಯಾವ AC ಬೇಡ, ಏನು ಬೇಡ. ಬೇಸಿಗೆ ಕಾಲದಲ್ಲಿ ಮನೆ ತುಂಬ AC ಥರ ತಣ್ಣಗೆ ಕೂಲಾಗಿ ಆಗಬೇಕು ಅಂತಂದರೆ ನೀವು ಈ ಥರದ್ದೊಂದು ಬೌಲ್ ತೊಗೊಳ್ಳಿ. ನೀವು ಪ್ಲಾಸ್ಟಿಕ್ಕಿಂದಾದರೂ ತೊಗೊಳ್ಳಿ ಅಥವಾ ಸ್ಟೀಲಿನ ಪಾತ್ರೆನಾದರೂ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ. ಸೊ ಈ ಥರದನ್ನು ತೊಗೊಂಬಿಟ್ಟು ಈ ಥರ ತೆಂಗಿನ ಚಿಪ್ಪುಗಳು ತೊಗೊಂಬಿಟ್ಟು ಇದರಲ್ಲಿ ಇಟ್ಕೊಳ್ಳಿ. ಸೊ 2 ಇಡಬೇಕು ಅಂತೇನಿಲ್ಲ, ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಇಟ್ಕೊಬೋದು. ಇಟ್ಬಿಟ್ಟು ಈಗ ಇದರೊಳಗೆ ನೀರು ಹಾಕೋಣ. ನೋಡಿ, ಇದು ನೀರು ಕೂಡ ಎಷ್ಟು ಕಾದಿದೆ. ಸೊ ನೀರನ್ನು ಇದರೊಳಗೆ ಹಾಕೋಣ. ಚಿಪ್ಪು ಪೂರ್ತಿ ತುಂಬಿಟ್ಟು ಆ ಬೌಲಲ್ಲೂ ಸಹ ನೀರು ತುಂಬಿಕೊಳ್ಳಿ. ಸೊ ನೋಡಿ, ಈಗ ನಾನು ಇದ್ರ ತುಂಬ ನೀರು ಹಾಕಿದ್ದೀನಿ. ಈಗ ಇದನ್ನು ನಾವು ತೊಗೊಂಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ಟು ಫ್ರೀಝ್ ಮಾಡೋಣ. ಸೊ ಇದನ್ನು ನಾವು ಇವಾಗ ತೊಗೊಂಬಿಟ್ಟು ಫ್ರೀಝರಲ್ಲಿ ಇಟ್ಬಿಡೋಣ. ನೋಡಿ, ಸೊ ಈಗಿದು ಫ್ರೀಝ್ ಆಗಲಿ ಚೆನ್ನಾಗಿ. ಇದು ಫ್ರೀಝ್ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದು ಫ್ರೀಝ್ ಆಗೋವರೆಗೂ ಇದನ್ನು ಫ್ರಿಜ್ಜಲ್ಲೇ ಇಟ್ಬಿಟ್ಟು ಬಿಡೋಣ. ಈಗ ಸುಮಾರು ನಾನು ಇದನ್ನು ಫ್ರೀಝರಲ್ಲಿ ಫ್ರೀಝ್ ಆಗಲಿಕ್ಕೆ ಇಟ್ಬಿಟ್ಟು ಒಂದು 2:30-3 ಗಂಟೆ ಆಗಿದೆ. ನೋಡಿ, ಈಗ ಫ್ರೀಝ್ ಆಗಿದೆ. ಇದನ್ನು ತಕ್ಕೊಳ್ಳೋಣ. ಇದನ್ನು ತಕ್ಕೊಂಡ್ಬಿಟ್ಟು ಈಗ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ ಈ ಥರ ಒಂದು ಬಕೆಟ್ ತೊಗೋಬೇಕು. ಬಕೆಟಲ್ಲಿ ಒಂದು 60 ಭಾಗ ನೀರು ತುಂಬಿಸ್ಕೋಬೇಕು. ಒಂದು ಅರ್ಧ ಬಕೆಟ್ಗಿಂತ ಸ್ವಲ್ಪ ಜಾಸ್ತಿ, ಅಂದರೆ ಇದು ಮುಳುಗೋವಷ್ಟು. ಈ ಬಕೆಟನ್ನು ತೊಗೊಂಡ್ಬಿಟ್ಟು, ಬಕೆಟಲ್ಲಿ ನೀರು ತೊಗೊಂಡ್ಬಿಟ್ಟು ಈಗ ನೀರೊಳಗೆ ಇದನ್ನು ಹಾಕೋಣ. ನೋಡಿ, ಇದು ಐಸ್ ಆಗಿದೆ. ಈಗ ಈ ಐಸ್ ಆಗಿರೋದನ್ನು ಬಕೆಟಲ್ಲಿ ಹಾಕ್ಬಿಟ್ಟು ಈಗ ಈ ಬಕೆಟಲ್ಲಿರ್ತಕ್ಕಂಥ ನೀರು ಮತ್ತು ಅದನ್ನು ತಗೊಂಡೋಗ್ಬಿಟ್ಟು ಎಲ್ಲಿಡಬೇಕಂತಂದರೆ, ಫ್ಯಾನು ನಾವು ಮಲ್ಕೋತೀವಲ್ಲ, ಮಲ್ಕೊಳ್ಳೋ ಒಂದು ಬೆಡ್ ಪಕ್ಕಕ್ಕೆ ಇಟ್ಬಿಟ್ಟು ಫ್ಯಾನನ್ನು ಹಾಕಬೇಕು. ಈ ಐಸ್ ಆಗಿರ್ತಕ್ಕಂಥ ಕಾಯಿ ಚಿಪ್ಪು ಮತ್ತು ಬೌಲು ಸಮೇತನೇ ಬಕೆಟಲ್ಲಿ ಹಾಕ್ಬಿಟ್ಟು ಇದನ್ನು ನಾವು ಫ್ಯಾನ್ ಹಾಕ್ಬಿಟ್ಟು ಈ ಥರ ಫ್ಯಾನ್ ಕೆಳಗೆ ಇಟ್ಬಿಟ್ರೆ ಸೊ ಇಡೀ ಮನೆ ತುಂಬ ತಣ್ಣಗಿರ್ತಕ್ಕಂಥ ಗಾಳಿ ಬರುತ್ತೆ. ಸೇಮ್ ಹೆಂಗಿರುತ್ತೆ ಅಂದರೆ AC ಒಳಗೆ ಹೋದಾಗ ನಮಗೆ ಯಾವ ಥರ ತಣ್ಣಗೆ ಕೂಲಾಗಿರ್ತಕ್ಕಂಥ ವಾತಾವರಣ ಸಿಗುತ್ತಲ್ಲ, ಅಂಥದ್ದು ಇಡೀ ಮನೆಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಸೊ ಈಗ ನಾನು ಮಾಡಿರೋದು 1 ರೂಮಿಗೆ ಸಾಕಾಗುತ್ತೆ. ನೋಡಿರಿ, ಈಗ ನಾನು ಇಲ್ಲೇ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ, ಎಷ್ಟು ತಣ್ಣಗೆ ಅನ್ನಿಸ್ತಾ ಇದೆ. ಸೊ ಇದು ಒಂದು ಸ್ವಲ್ಪ ಹೊತ್ತು ಆದಂಗೆಲ್ಲ ಇಡೀ ಮನೆಗೆ ತಣ್ಣಗಿರ್ತಕ್ಕಂಥ ಒಂದು ವಾತಾವರಣ ಆವರಿಸ್ಕೊಳುತ್ತೆ. ಸೊ ಈ ಒಂದು ಬೇಸಿಗೆ ಕಾಲಕ್ಕೆ ಈ ಥರ ಒಂದು ಮಾಡ್ಕೊಳ್ಳೋದ್ರಿಂದ ಇಡೀ ಮನೆ ತಣ್ಣಗೆ ಕೂಲಾಗಿ ಇಟ್ಕೋಬಹುದು. ಈ ಒಂದು ಟಿಪ್ಸ್ ನಿಮಗೂ ಇಷ್ಟ ಆದರೆ ಇದೇ ರೀತಿ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.